ಈ ದಿಂಬುಗಳನ್ನು ಇಟ್ಕೊಂಡು ಮಲ್ಕೊಂಡ್ರೆ ಅದನ್ನು ವೀರರ ಲಕ್ಷಣ ಅಲ್ಲ, ನನಗಿದು ಬೇಡ ಅಂತ ಹೇಳಿ ಬಿಟ್ಟಾಗ ಅವಾಗ ಅವರ ಯಾರು ಭೀಷ್ಮಾಚಾರ್ಯರ ಅಭಿಪ್ರಾಯವನ್ನು ತಿಳಿದಿರತಕ್ಕಂಥ ಅರ್ಜುನ 3 ಬಾಣವನ್ನು ಬಿಡ್ತಾನೆ. 3 ಬಾಣವನ್ನು ಬಿಟ್ಟು ಅವರ ಒಂದು ಗೋಡೆ ಏನು ನೇತಾಡ್ತಾ ಇತ್ತು ಅದಕ್ಕೆ ಒಂದು ಸಪೋರ್ಟ್ ಆಗಿ 3 ಬಾಣವನ್ನು ಬಿಟ್ಟು ದಿಂಬಿನಂತೆ ಕೊಡ್ತಾನೆ. ಅವಾಗ ಭೀಷ್ಮಾಚಾರ್ಯರಿಗೆ ಅತ್ಯಂತ ಸಂತೋಷ ಅನ್ನೋದು ಆಗ್ತಾ ಇದೆ. ಈ ರೀತಿಯಾಗಿ ಆದಮೇಲೆ ಅವಾಗ ಇದರಿಂದ ಏನು ತಿಳ್ಕೋಬೇಕು ಅಂತಂದರೆ, ತಲೆ ಅಂತಕ್ಕಂಥದ್ದು ಒಂದು ಜ್ಞಾನದ ಸಂಕೇತ, ಅಂದ್ರೇನು ಬುದ್ಧಿ ವಿಚಾರ. ಇದನ್ನು ನಾವು ಐಷ ಆರಾಮ ಅದು ಬೇಕು ಇದು ಬೇಕು ಚಂದದ ಕಡೆ ನಾವು ಹೋದರೆ ಉಪಯೋಗವಿಲ್ಲ. ಇಂತು 3 ಬಾಣಗಳು ಏನು ಜ್ಞಾನ ಭಕ್ತಿ ವೈರಾಗ್ಯ ಅಥವಾ ಶ್ರವಣ ಮನನ ನಿಧಿಧ್ಯಾಸನ ಅದರ ಕಡೆ ನಮ್ಮ ತಲೆಯನ್ನು ತೋರಿಸಿದರೆ ಅವಾಗ ಅದು ಸರಿಯಾದ ಮಾರ್ಗದಲ್ಲಿದೆ ಎಂಬುದನ್ನು ಇದರಿಂದ ತಿಳಿಯಬೇಕು ಎಂಬುದಾಗಿ ಇದರ ಸೂಚನೆಯನ್ನು ಮಾಡುವಂತೆ ಭೀಷ್ಮಾಚಾರ್ಯರು ಈ ರೀತಿಯಾಗಿ ತೋರಿಸಿದ ಮೇಲೆ ಅನಂತರದಲ್ಲಿ ಮತ್ತೆ ನೀರು ಬೇಕಪ್ಪ, ನೀರು ಕೊಡ್ರಿ, ನೀರು ಅಡಿಕೆ ಆಗ್ತಾ ಇದೆ ಅಂಥೇಳಿ ಭೀಷ್ಮಾಚಾರ್ಯರು ಕೇಳಿದಾಗ ಮತ್ತೆ ಯಥಾ ಪ್ರಕಾರವಾಗಿ ದುರ್ಯೋಧನ ಏನು ಮಾಡಿದ, ತನ್ನ ಮನೆಯಿಂದ ಅಥವಾ ಶಿಬಿರದಿಂದ ಬಂಗಾರದ ತಂಬಿಗೆಯಲ್ಲಿ ನಾನಾ ವಿಧವಾದ ಪೇಯ, ಬರೀ ನೀರಲ್ಲ ಇನ್ನೂ ಅನೇಕವಾದ ರಸಾಯನಗಳು ಅವು ಇವು ಏನೇನೋ ತರಿಸಿದೆ. ಮತ್ತೆ ಯಥಾ ಪ್ರಕಾರವಾಗಿ ಭೀಷ್ಮಾಚಾರ್ಯ ಎಲ್ಲ ನನಗೆ ಬೇಡ, ನನಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂತಹ ನೀರು ಎಂಬುದಾಗಿ ಕೇಳಿದಾಗ ಆಗಿಂದಾಗೆ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಅರ್ಜುನ ನೀರು ಕೊಡಪ್ಪ ನನಗೆ ಎಂಬುದಾಗಿ ಕೇಳಿದಾಗ ಯಾದೃಶ್ಯ ಅಸ್ತ್ರಜ್ಞತಾ ಪಾರ್ಥೆ ದೃಷ್ಟಾಸ್ತ್ರ ಕುರುನಂದನಃ ತಾದೃಗ್ಬಾಕೋರ್ ಬಲಂ ಭೀಮೆ ಸಂಯೋಗೇಶು ಪುನಃ ಪುನಃ. ಏನಂತಂದರೆ ಅವಾಗ ಏನು ಮಾಡಿದ ಅಂತಂದರೆ ಒಂದು ವಜ್ರ ಬಾಣ ಅದನ್ನು ಮೊದಲಿಗೆ ಬಿಟ್ಟ, ಅನಂತರದಲ್ಲಿ ವಾರುಣಾಸ್ತ್ರವನ್ನು ಬಿಡ್ತಾ ಇದ್ದಾನೆ ಅರ್ಜುನ ಬಿಟ್ಟಾಗ ಆ ಭೂಮಿಗೆ ಒಂದು ತೂತಾಗಿ ಅಲ್ಲಿಂದ ನೀರು ಅನ್ನೋದು ಬಂದಿದೆ. ಅದು ಹೇಗೆ ಬರಬೇಕು, ಮತ್ತೆ ಅದನ್ನು ಹಿಡಿದುಕೊಂಡು ಲೋಟದಲ್ಲಿ ಅಲ್ಲ, ಅದು ಸೀದವಾಗಿ ಅದೇ ಚಿಮ್ಮಿ ಆ ಭೀಷ್ಮಾಚಾರ್ಯರ ಬಾಯಿಯಲ್ಲಿ ಬೀಳಬೇಕು. ಆ ರೀತಿಯಾಗಿ ವ್ಯವಸ್ಥೆ ಮಾಡಿದ ಅರ್ಜುನ. ಆವಾಗ ಆ ಭೀಷ್ಮಾಚಾರ್ಯರು ಚೆನ್ನಾಗಿ ನೀರು ಕುಡಿದಿದ್ದಾರೆ, ಅವರಿಗೆ ತೃಪ್ತಿಯಾಗಿದೆ. ಈ ಕಡೆ ಭೀಮಸೇನ ದೇವರೇ ಮೊದಲಾಗಿರ್ತಕ್ಕಂತಹ ಪಾಂಡವರ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಅತ್ತ ಕೌರವರಿಗೆಲ್ಲರಿಗೂ ಕರೆದು, ಹೇ ಬರ್ರಪ್ಪ ಇಲ್ಲಿ ನೋಡ್ರಿ ಆ ಅರ್ಜುನನ ಅಸ್ತ್ರಜ್ಞಾನ ಅದನ್ನು ನೋಡ್ರಿ, ಆ ರೀತಿಯಾಗಿ ಅದ್ವಿತೀಯವಾಗಿದೆ. ಇನ್ನು ಭೀಮಸೇನ ದೇವರ ಬಾಹುಬಲವನ್ನು ನೋಡ್ರಿ, ಇನ್ನು ಅವರಲ್ಲಿ ಕೃಷ್ಣ ಪರಮಾತ್ಮ ಇದ್ದಾನೆ. ಇಷ್ಟು 3 ಇದ್ದಾಗ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯ ಏನೋ ನಿಮಗೆ? ಯಾಕೆ ಅವರ ಜೊತೆ ಜಗಳ ಮಾಡ್ತೀರಿ? ಮೊದಲಿಂದ ಹೇಳ್ತಾನೆ ಬಂದೆ, ಬೇಡ ಅವರಿಗೆ ರಾಜ್ಯವನ್ನು ಕೊಟ್ಟು ಬಿಡ್ರಿ, ಸಂಧಾನವನ್ನು ಮಾಡಿಕೊಳ್ಳಿ ಅಂತೇಳಿ ಮೊದಲಿಂದ ಹೇಳ್ತಾ ಬಂದೆ. ಯುದ್ಧದ ಮಧ್ಯದಲ್ಲಿ 3ನೇ ದಿವಸ 4ನೇ ದಿವಸ ರಾತ್ರಿ ಬಂದು ಕೇಳಿದಾಗ ಅದನ್ನೇ ಹೇಳಿದೆ. ನೀನು ಡಂಬತನದಿಂದ ಪರಮಾತ್ಮನಿಗೆ ದೊಡ್ಡ ನಮಸ್ಕಾರ ಅಂತೇಳಿ ಹೇಳಿ ಹೋಗ್ಬಿಟ್ಟು ಇವತ್ತಿಗಾದರೂ ಹೇಳ್ತಾ ಇದ್ದೀನಿ, ಇನ್ನೂ ಸಮಯ ಮಿಂಚಿಲ್ಲ, 10ನೇ ದಿನ ಇವತ್ತು. ಇಷ್ಟೆಲ್ಲ ರಾಜರ ಸೈನಿಕರ ಆನೆಗಳು ಕುದುರೆಗಳು ಇವೆಲ್ಲ ನಾಶವಾಗುವುದು ಬೇಕಾ? ಸುಮ್ಮನೆ ಈಗಾದರೂ ಒಪ್ಕೊಂಡು ಒಂದು ಒಪ್ಪಂದದಿಂದ ಅವರಿಗೆ ಎಷ್ಟು ಬೇಕೋ ಅಷ್ಟು ಅರ್ಧ ರಾಜ್ಯವನ್ನು ಕೊಟ್ಟು ಬಿಡ್ರಿ ಅಂತ ಹೇಳ್ತಾರೆ. ಹೇಳಿದಾಗೂ ಆ ದುರ್ಯೋಧನ ಇನ್ನೇನು ಮಾತಾಡಲಿಕ್ಕಾಗಲ್ಲ, ದೊಡ್ಡವರು, ಅದು ಬೇರೆ ಇನ್ನು ಸಾಯುವ ಅವಸ್ಥೆಯಲ್ಲಿದ್ದಾರೆ ಎಂಬುದಾಗಿ ಏನೂ ಮಾತಾಡದೇನೆ ತಾನು ತನ್ನ ಮನೆ ಕಡೆ ಹೋಗ್ಬಿಡ್ತಾನೆ. ಅನಂತರದಲ್ಲಿ ಭೀಷ್ಮಾಚಾರ್ಯರು ಅಲ್ಲೇ ಶರಪಂಜರದ ಮೇಲೆ ಮರೆದುಕೊಂಡು ಉತ್ತರಾಯಣ ಬರುವುದಕ್ಕೋಸ್ಕರವಾಗಿ ಕಾಯ್ತಾ ಇದ್ರು. ಆ ದಕ್ಷಿಣಾಯಣದಲ್ಲಿ ಸಾಯುವುದು ಅನ್ನೋದೊಂದು ನಿಷಿದ್ಧವಲ್ಲ, ಆದರೆ ಉತ್ತರಾಯಣದಲ್ಲಿ ಮರಣ ಅನ್ನೋದು ಪುಣ್ಯ ವಿಶೇಷಕರ. ಹಾಗಾಗಿ ಅವರು ಉತ್ತರಾಯಣಕ್ಕೋಸ್ಕರವಾಗಿ ಅವರು ಕಾಯ್ತಾ ಇದ್ದಾರೆ. ಇತ್ತ ವ್ಯಾಸದತ್ತೋರು ವಿಜ್ಞಾನ ಸಂಜಯಾದ ಕಿಲಂಪಿತ ಶ್ರುತ್ವಾ ತದಾ ಪರ್ಯತಪತ್ ಪಾಂಡವಾ ಕೃಷ್ಣದೇವತಾ ಮುದುಶಿಬಿರಂ ಪ್ರಾಪ್ಯ ಸರ್ವೇ ಕೃಷ್ಣಾನುಮೋದಿತಾ. ಇತ್ತ ಏನಾಯಿತು, ಸಂಜಯನಿಗೆ ವೇದವ್ಯಾಸ ದೇವರ ಒಂದು ವರ ಇತ್ತು. ವೇದವ್ಯಾಸ ದೇವರು ಅನುಗ್ರಹ ಮಾಡಿದ್ರು. ಏನು ಅಂತಂದರೆ, ನಿನಗೆ ಎಲ್ಲೇ ದೂರದಲ್ಲಿದ್ದರೂ ಕೂಡ ಅಲ್ಲಿ ನಡೆತಕ್ಕಂಥದ್ದೆಲ್ಲವೂ ಕೂಡ ನಿನಗೆ ಸ್ಪಷ್ಟವಾಗಿ ಗೋಚರವಾಗಲಿ ಎನ್ನುವಂತಹ ಒಂದು ವರ. ಎರಡನೆಯ ವರ, ನೀನು ಯುದ್ಧದ ರಣಭೂಮಿಯಲ್ಲಿ ಅಡ್ಡಾಡಿದರೂ ಕೂಡ ನಿನಗೆ ಯಾವ ಅಸ್ತ್ರಶಸ್ತ್ರಗಳಿಂದ ಬಾಧವಾಗಬಾರದು ಎಂಬುದಾಗಿ ವರ ಕೊಟ್ಟಿದ್ದರು. ಆ ಒಂದು ವರದಿಂದ ಸಂಜಯ ಆ ಎಲ್ಲ ಯುದ್ಧದ ಪ್ರಸಂಗಗಳನ್ನು ನೋಡಿ ಬಂದು ಈ ಕಡೆ ಆ ದುರ್ಯೋಧನನ ತಂದೆಯಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ. ಹೇಳಿದಾಗ ಅದನ್ನು ಕೇಳಿ ಆ ಧೃತರಾಷ್ಟ್ರನಿಗೆ ಬಹಳ ದುಃಖವಾಗಿದೆ. ಈ ಕಡೆ ಪಾಂಡವರೆಲ್ಲರೂ ಕೂಡ
ಭೀಷ್ಮಾಚಾರ್ಯರ ವಧ ಅಂದ್ರೇನು, ಅವರ ಸೋಲು ಇನ್ನು ಮುಗಿತು ಎಂಬುದಾಗಿ ಅದರಿಂದ ಹರ್ಷಿತರಾಗಿ ಕೃಷ್ಣ ಪರಮಾತ್ಮನಿಂದ ಕೂಡಿಕೊಂಡು ಶಿಬಿರದಲ್ಲಿ ಅಂದಿನ ರಾತ್ರಿಯನ್ನು ಕಳೆದಿದ್ದಾರೆ ಎಂಬುದಾಗಿ ಈ 25ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಂದೆ 26ನೇ ಅಧ್ಯಾಯ ಎನ್ನುವುದು ಪ್ರಾರಂಭವಾಗ್ತಾ ಇದೆ. ಅಲ್ಲಿ ಏನು ಹೇಳ್ತಾ ಇದ್ದಾರೆ? ಅಥಾಖಿಲಾನಾಂ ಪೃಥಿವೀಪತೀನಾಂ ನಾಮಾರ್ಚಾರ್ಯಂ ಪೃಥಿವೀಪತೀನಾಂ ಆಚಾರ್ಯಮಗ್ರಂ ಕಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪತೇಷು ಶಿಷ್ಯಂ ಚಕ್ರೇ ಚ ಮೂಪಂ ಧೃತರಾಷ್ಟ್ರಪುತ್ರಾಃ. ಏನಾಗಿದೆ ಅಂತಂದರೆ, ಭೀಷ್ಮರ ಒಂದು ನಿರ್ಣಯ ಅಂದ್ರೇನು, ಅವರ ಒಂದು ಸೇನಾಧಿಪತ್ಯ ಮುಗಿದಿದೆ, ಇನ್ನು ಅವರು ಮರಣವಾದಂತೆಯೇ, ಮರಣವಾಗಿಲ್ಲ, ಅವರು ಕಾಯ್ತಾ ಇದ್ದಾರೆ. ಆದರೆ ಅವರಿನ್ನೇನು ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರ ಸೋಲು ಅನ್ನೋದಾದ ಮೇಲೆ ಆ ಸೇನಾಧಿಪತಿ ಯಾರನ್ನ ಆಗಬೇಕಲ್ಲ ಅಂತಂದರೆ, ಆ ಸೇನಾಧಿಪತ್ಯ ಒಂದು ಪದವಿಯಲ್ಲಿ ದ್ರೋಣರನ್ನು ಕೂಡಿಸಿದ್ದಾರೆ. ದ್ರೋಣಾಚಾರ್ಯರು ಆ ಸೇನಾಧಿಪತ್ಯವನ್ನು ಸ್ವೀಕಾರ ಮಾಡಿದ್ದಾರೆ. ಯಾವಾಗ ಭೀಷ್ಮಾಚಾರ್ಯರ ಪತನವಾಯಿತೋ ಅವಾಗ ಕರ್ಣ ಅಂತಕ್ಕಂಥವನು ಯುದ್ಧದಲ್ಲಿ ಪ್ರವೇಶ ಮಾಡಿದ್ದಾನೆ. ಅಲ್ಲಿಯವರೆಗೂ ಹೇಳಿಬಿಟ್ಟಿದ್ದ, ಭೀಷ್ಮಾಚಾರ್ಯರನ್ನು ಅರ್ಧರಥ ಬಂದಿದ್ದಾರೆ ಎಂಬುದಾಗಿ ಅವಮಾನ ಮಾಡಿದ್ದಾರೆ. ಭೀಷ್ಮಾಚಾರ್ಯ ಇರೋ ಅಷ್ಟು ದಿವಸ ನಾನು ಯುದ್ಧ ಮಾಡೋದಿಲ್ಲ ಅಂತೇಳಿ ಹೇಳಿ ಹೋಗ್ಬಿಟ್ಟಿದ್ದ. ಈಗ ಮತ್ತೆ ಅವನು ಬಂದಿದ್ದಾನೆ, ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ. 11ನೇ ದಿನದ ಯುದ್ಧ ಅಂತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. ದ್ರೋಣೋ ವೃತೋ ಧಾರ್ತರಾಷ್ಟ್ರೇಣ ಧರ್ಮ ಸುತಗ್ರಹೇ ತೇನ ಕೃತೆ ಪ್ರತಿಶ್ರವೇ ಜ್ಞಾತ್ವಾ ಯಂತ ಪಾಂಡವಾಸ್ತಂ ಸಮೀಯು ಯುದ್ಧಾಯ ತತ್ರ ಭವದುಗ್ರ ಯುದ್ಧಂ. ಈ ಕಡೆ ದುರ್ಯೋಧನ ದ್ರೋಣಾಚಾರ್ಯರನ್ನು ಧರ್ಮರಾಜನನ್ನು ಅಂತ ಹೋಗ್ರಿ ಅಂತ ಹೇಳಿ, ಅಲ್ಲ, ಏನಾಗಿದೆ ಅಂತಂದರೆ ದುರ್ಯೋಧನ ಏನಿದು ಈ ರೀತಿಯಾಗಿ ಆಗ್ತಾ ಇದೆ ಏನು ಎಂಬುದಾಗಿ ಹೇಳ ಸೇನಾಧಿಪತಿಗಳೆಲ್ಲ ದ್ರೋಣಾಚಾರ್ಯರು. ಹಾಗಾಗಿ ಅವರ ಮುಂದೆ ಶೋಕವನ್ನು ತೋರಿಸಿಕೊಂಡಾಗ ದ್ರೋಣಾಚಾರ್ಯರು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಏನು, ಇವತ್ತು ಸಂಜೆ ಒಳಗಡೆ ನಾನು ಧರ್ಮರಾಜನನ್ನು ಹಿಡ್ಕೊಂಡು ಬರ್ತೀನಿ, ಅವನು ಹೆಂಗರ ಮಾಡಿ ಅವನನ್ನು ಹಿಡಿದು ಕರ್ಕೊಂಡು ಬಂದುಬಿಡ್ತೀನಿ ಎಂಬುದಾಗಿ ಹೇಳಿ ಯುದ್ಧಕ್ಕೆ ಹೊರಟಿದ್ದಾರೆ. ಯುದ್ಧ ಪ್ರಾರಂಭವಾಗಿದೆ. ಭೀಮಸೇನ ದೇವರಿಗೂ ಮತ್ತು ಶಲ್ಯರಾಜನಿಗೂ ಘೋರವಾಗಿರ್ತಕ್ಕಂತಹ ಯುದ್ಧ ಅಂತಕ್ಕಂಥದ್ದು ಪ್ರಾರಂಭವಾಗಿದೆ. ಅದನ್ನು ಹೇಳ್ತಾ ಇದ್ದಾರೆ. ಪತತ್ರಿಭಿಸ್ತತ್ರ ದುಧಾವ ಶಾಸ್ತ್ರವಾನ್ ದ್ರೋಣೋ ಧನುರ್ಮಂಡಲ ಮಂತ್ರ ನಿಸ್ಸೃತೈ ತಮಾಸಸಾದಾಶು ಋಕೋದರೋ ನದನ್ ತಮಾಸದನ್ ದ್ರೋಣಿ ಕೃಪೌಚ ಮದ್ರರಾಟ. ಶಲ್ಯರಿಗೂ ಮತ್ತು ಭೀಮಸೇನ ದೇವರಿಗೂ ಅಖಂಡವಾಗಿರ್ತಕ್ಕಂತಹ ಯುದ್ಧವಾಗ್ತಾ ಇದೆ. ಯುದ್ಧ ಘನಘೋರವಾಗಿರ್ತಕ್ಕಂತಹ ಯುದ್ಧ ಅಂತಕ್ಕಂಥದ್ದು ನಡೀತಾ ಇದೆ. ಅವಾಗ ಆ ಭೀಮಸೇನ ದೇವರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಶಲ್ಯ ಇವರೆಲ್ಲರ ಮೇಲೆ ವಿಶೇಷವಾಗಿರ್ತಕ್ಕಂತಹ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅವಾಗ ಶಲ್ಯ ಅಂತಕ್ಕಂಥವನು ಗದೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಅವರಿಬ್ಬರಿಗೂ, ಭೀಮಸೇನ ದೇವರಿಗೂ ಮತ್ತು ಶಲ್ಯರಾಜನಿಗೂ ಗದಾ ಯುದ್ಧವಾಗ್ತಾ ಇದೆ. ಹೇಗೆ ನಡೀತಾ ಇದೆ ಅಂತಂದರೆ, ಅದು ಯಾರು ಸೋಲ್ತಾನೇ ಇಲ್ಲ. ಭೀಮಸೇನ ದೇವರು ಅದೇ ರೀತಿಯಾಗಿ ಗದಾ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಕಡೆ ಶಲ್ಯರಾಜನು ಮಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ, ಶಲ್ಯನಲ್ಲಿ ವಾಯುವಿನ ಆವೇಶ ಅಂತಕ್ಕಂಥ ಇರೋಣದಿಂದ ಇಬ್ಬರೂ ವಾಯುದೇವರಾದ್ದರಿಂದ ಸೋಲದೇನೆ ಬಹುಕಾಲದವರೆಗೂ ವಿಶೇಷವಾಗಿ ಯುದ್ಧ ಅಂತಕ್ಕಂಥದ್ದು ಆಗ್ತಾ ಇದೆ. ಸ್ವಲ್ಪ ಕಾಲವಾದ ನಂತರದಲ್ಲಿ ಗದಾಭಿಘಾತೇನ ವೃಕೋದರಸ್ಯ ವಿಚೇತನಃ ಪ್ರಾಪತ್ತತ್ರ ಮದ್ರರಾಟ ಭೀಮೋಪಿ ಕೋಪಾತ್ ಪ್ರಚಲತ್ಪದಕ್ಷಿತೌ ನಿಧಾಯ ಜಾನುಂ ಸಹಸೋತ್ಥಿತಃ ಕ್ಷಣಾತ್. ಸ್ವಲ್ಪ ಕಾಲವಾದ ನಂತರ ಭೀಮಸೇನ ದೇವರು ಒಮ್ಮೆ ಜೋರಾಗಿ ಗದಾಪ್ರಹಾರವನ್ನು ಮಾಡಿದ್ದಾರೆ. ಆ ಗದಾಪ್ರಹಾರದಿಂದ ಆ ಶಲ್ಯರಾಜ ಮೂರ್ಛಿತನಾಗಿ ಬಿದ್ದಿದ್ದಾನೆ. ಮೂರ್ಛಿತನಾಗಿ ಬಿದ್ದ ಮೇಲೆ ಭೀಮಸೇನ ದೇವರು ಅನೇಕ ವಿಧವಾಗಿರ್ತಕ್ಕಂತಹ ದೊಡ್ಡದಾದ ಪರಾಕ್ರಮದಿಂದ ಅನೇಕ ಶತ್ರು ಸೈನ್ಯವನ್ನು ನಾಶವನ್ನು ಮಾಡ್ತಾ ಹೊಂದಿದ್ದಾರೆ. ಈ ರೀತಿಯಾಗಿ ಭೀಮಸೇನ ದೇವರು ಒಂದು ಕಡೆ ಕೌರವ ಸೈನ್ಯವನ್ನು ಓಡಿಸ್ತಾ ಇರಬೇಕಾದ್ರೆ ಅರ್ಜುನನು ಕೂಡ ಏನು ಮಾಡ್ತಾ ಇದ್ದಾನೆ ಅಂತಂದರೆ ವಿಶೇಷವಾಗಿರ್ತಕ್ಕಂತಹ ಯುದ್ಧವನ್ನು ಮಾಡ್ತಾ ಇದ್ದಾನೆ.
ದ್ರೋಣರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ದ್ರೋಣಾಚಾರ್ಯರು ಅಭಿಮನ್ಯು, ಸಾತ್ವಿಕಿ ಇವರ ಮೊದಲಾಗಿರ್ತಕ್ಕಂತಹವರ ಮೇಲೆ ದಾಳಿಯನ್ನು ಮಾಡಿ ಅವರು ಹೋಗ್ತಾ ಇದ್ದಾರೆ. ಅವರು ಹೋಗ್ತಾ ಇರಬೇಕಾದ್ರೆ ಅರ್ಜುನ ಅವರಿಗೆ ಸಹಾಯಕನಾಗಿ ಮತ್ತೆ ಹೋಗಿ ವಿಶೇಷವಾಗಿ ಅನೇಕ ವಿಧವಾಗಿರ್ತಕ್ಕಂತಹ ಆನೆ, ಕುದುರೆ, ರಥಗಳು, ರಥಿಕರು ಇವರೆಲ್ಲರನ್ನು ಸಂಹಾರ ಮಾಡ್ತಾ ಮಾಡ್ತಾ ರಕ್ತದ ನದಿಯನ್ನೇ ಸುರಿಸಿದ್ದಾನೆ ಅರ್ಜುನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಆಗಲಿಕ್ಕೆ 11ನೇ ದಿನ ಯುದ್ಧ ಅಲ್ಲಿ ಪರಿಸಮಾಪ್ತಿ ಆಗ್ತಾ ಇದೆ. ಆ ಕಡೆ ಕೌರವ ಸೈನ್ಯದಲ್ಲೂ ಅನೇಕರು ಸಾಯ್ತಾ ಇದ್ದಾರೆ, ಈ ಕಡೆ ಪಾಂಡವರ ಸೈನ್ಯದಲ್ಲಿಯೂ ಕೂಡ ಅನೇಕರ ಮರಣ ಅಂತಕ್ಕಂಥದ್ದು ಆಗ್ತಾ ಇದೆ. ಈ ರೀತಿಯಾಗಿ 11ನೇ ದಿನದ ಯುದ್ಧ ಅಂತಕ್ಕಂಥದ್ದು ಪರಿಸಮಾಪ್ತಿ ಆದ ಮೇಲೆ ಸಧಾರ್ತರಾಷ್ಟ್ರೇಣ ಯುಧಿಷ್ಠಿರಾಗ್ರಹಾತ್ ಸಂಶ್ರಾವಿತ ಕ್ರೂರವಚೋ ನಿಶಾಯಾಂ ಜಗಾದ ದೂರಂ ಸಮರಾಗ್ನಿರೀಯತ ಪಾರ್ಥಸ್ತತೋ ಧರ್ಮಸುತಂ ಗ್ರಹಿಷ್ಯೇ. ಮತ್ತೆ ಯಥಾ ಪ್ರಕಾರದಲ್ಲಿ ದುರ್ಯೋಧನ ಬಂದು ದ್ರೋಣಾಚಾರ್ಯನ ಮೇಲೆ ಮತ್ತೆ ಒದರಾಡಲಿಕ್ಕೆ ಶುರು ಮಾಡ್ದ. ಏನು ಮಾಡಿದೆ ನೀನು? ಏನೂ ಇಲ್ಲ, ನಾವೆಲ್ಲರೂ ನಮ್ಮವರೇ ಸೋಲ್ತಾ ಇದ್ದಾರೆ, ನಮ್ಮ ಸೈನ್ಯ ಎಲ್ಲರೂ ಸಾಯ್ತಾ ಇದ್ದಾರೆ ಅಂತೇಳಿ ಮತ್ತೆ ಒದರಾಡಿದಾಗ ಮತ್ತೆ ದ್ರೋಣಾಚಾರ್ಯ ಮತ್ತೆ ಶಪಥವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅರ್ಜುನ ಬಂದ್ಬಿಟ್ಟ. ಅರ್ಜುನ ಬಂದಿದ್ದಕ್ಕೆ ನಾನು ಆ ಧರ್ಮರಾಜನ ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಾಳಿನ ದಿವಸ ಒಂದು ಕೆಲಸ ಮಾಡಿ, ನೀನು ಅರ್ಜುನನನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ, ಅರ್ಜುನನನ್ನು ದೂರ ಕರ್ಕೊಂಡು ಹೋಗ್ರಿ, ನಾ ಈ ಕಡೆ ಧರ್ಮರಾಜನನ್ನು ಹಿಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅದೇ ರೀತಿಯಾಗಿ 12ನೇ ದಿನದ ಯುದ್ಧ ಅಂತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. 12ನೇ ದಿನದ ಯುದ್ಧದಲ್ಲಿ ಏನಾಗ್ತಾ ಇದೆ ಅಂತಂದರೆ, ದ್ರೋಣಾಚಾರ್ಯರು ವಿಶೇಷವಾಗಿ ಯುದ್ಧವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ದ್ರೋಣಾಚಾರ್ಯರು ಈ ಕಡೆ ಯುದ್ಧವನ್ನು ಪ್ರಾರಂಭ ಮಾಡಿದಾಗ ಕರೆಕ್ಟಾಗಿ ಅದೇ ಹೊತ್ತಿನಲ್ಲಿ ಏನು ಮಾಡಿದ ಅಂತಂದರೆ, ಸಂಶಪ್ತಕ ಗಣ ಅದನ್ನು ಅರ್ಜುನನ ಕಡೆ ಕಳಿಸಿದ್ದಾನೆ ದುರ್ಯೋಧನ. ಸಂಶಪ್ತಕ ಗಣರನ್ನು ಅವರನ್ನು ಯುದ್ಧವನ್ನು ಮಾಡ್ತಾ ಮಾಡ್ತಾ ಏನಾಯಿತು, ಆಗ್ನೇಯ ದಿಕ್ಕಿಗೆ ಕರ್ಕೊಂಡು ಹೋಗ್ಬೇಕು. ಆಗ್ನೇಯ ದಿಕ್ಕಿಗೆ ಅರ್ಜುನನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅರ್ಜುನನನ್ನು ಆಗ್ನೇಯ ದಿಕ್ಕಿಗೆ ಕರೆದುಕೊಂಡು ಹೋದಾಗ ಇತ್ತ ಗಜಸೇನೆಯನ್ನು ಭೀಮಸೇನ ದೇವರ ಮೇಲೆ ಬಿಟ್ಬಿಟ್ರು. ಭೀಮ, ಅರ್ಜುನ ಇಬ್ಬರನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ ತಕ್ಷಣ ದ್ರೋಣಾಚಾರ್ಯರಿಗೆ ಈ ಕಡೆ ಧರ್ಮರಾಜನ ಜೊತೆ ಯುದ್ಧ ಆಗಲಿಕ್ಕೆ ಅನುಕೂಲವಾಗತ್ತೆ ಎಂಬುದಾಗಿ ತಿಳಿದು ಏನು ಮಾಡ್ತಾ ಇದ್ದಾರೆ, ಅರ್ಜುನ ಸಂಶಪ್ತಕ ಗಣದೊಂದಿಗೆ ಆಗ್ನೇಯ ದಿಕ್ಕಿಗೆ ಹೋದ. ಭೀಮಸೇನ ದೇವರು ಆನೆಯ ಸಮೂಹವನ್ನು ಸಂಹಾರ ಮಾಡ್ತಾ ಈ ಕಡೆ ಬಂದಿದ್ದಾನೆ. ಈ ರೀತಿಯಾಗಿ ಆದ ಮೇಲೆ ಆ ಕಡೆ ಭಗದತ್ತ ಮತ್ತು ವಿಶೇಷವಾಗಿರ್ತಕ್ಕಂತಹ ಯುದ್ಧವನ್ನು ಆಡ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ನಿಹನ್ಯಮಾನೇಷು ಗಜೇಷು ಸಂಘರ್ಷೋ ವಿದ್ರಾವ್ಯಮಾಣೇಷ್ವಕಿಲೇಷು ರಾಜಸು ಪ್ರಾಗ್ಜ್ಯೋತಿಷೋ ಧಾರ್ತರಾಷ್ಟ್ರಾಸ್ಥಿತಸ್ಥಂ ಸಮಾಸದ ಸುಪ್ರತೀಕೇನ ಧನ್ವಿ. ಆವಾಗ ಆ ಆನೆಗಳ ಸೇನೆಯನ್ನು ಭೀಮಸೇನ ದೇವರು ಅಟ್ಟ ಆಡಿಸಿ ಅವುಗಳನ್ನು ಕೊಲ್ತಾ ಇರಬೇಕಾದ್ರೆ ಭಗದತ್ತ ನೋಡಲಿ ಸುಮ್ಮನಿರ್ಲಿಕ್ಕೆ ಆಗಲಿಲ್ಲ. ಸುಪ್ರತೀಕ ಎನ್ನುವಂತಹ ಆನೆಯನ್ನು ಕರೆದುಕೊಂಡು ಭಗದತ್ತ ಭೀಮಸೇನ ದೇವರ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾನೆ. ಅವಾಗ ವಿಶೇಷವಾಗಿ ಪರಸ್ಪರವಾಗಿರ್ತಕ್ಕಂತಹ ಯುದ್ಧ ಅಂತಕ್ಕಂಥದ್ದು ಆಗಿದೆ. ಆ ಸುಪ್ರತೀಕ ಎನ್ನುವಂತಹ ಆ ಸುಪ್ರತೀಕ ಆನೆಯನ್ನು ನೋಡಿ ಅಂಚಿ ಭೀಮಸೇನ ದೇವರ ಕುದುರೆಗಳು ಸ್ವಲ್ಪ ಅವು ಎಲ್ಲೆಲ್ಲೋ ದಿಕ್ಕಾಪಾಲಾಗಿ ಓಡ್ತಾ ಇದೆ. ಅವಾಗ ಆ ಸಾತ್ವಿಕಿ ಮತ್ತು ಅಭಿಮನ್ಯು ಅವರು ಏನು ಮಾಡಿದ್ದಾರೆ, ಆ ಸುಪ್ರತೀಕ ಎನ್ನುವಂತಹ ಆನೆಯನ್ನು ಎದುರಿಸಿದ್ದಾರೆ. ಎದುರಿಸಿದಾಗ ಭೀಮಸೇನ ದೇವರು ಮತ್ತೆ ಆ ಕುದುರೆಗಳನ್ನು ತಮ್ಮ ಹತೋಟಿಯಲ್ಲಿ ತಂದುಕೊಂಡು ಮತ್ತೆ ಆ ಭಗದತ್ತನ ಮೇಲೆ ಏನಂತಾರೆ ಯುದ್ಧಕ್ಕೆ ಹೋಗಿದ್ದಾರೆ. ಇಷ್ಟಾಗಲಿಕ್ಕೆ ಅಲ್ಲಿ ಏನಾಗಿದೆ ಅಂತಂದರೆ, ಆ ದ್ರೋಣಾಚಾರ್ಯರು ಯಾರು ಭೀಷ್ಮಾಚಾರ್ಯರ ಧರ್ಮರಾಜನ ಮೇಲೆ ವಿಶೇಷವಾಗಿ ಅವನು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆ ಯುದ್ಧವನ್ನು ಮಾಡ್ತಾ ಇರಬೇಕಾದ್ರೆ ಏನಾಗಿದೆ ಅಂತಂದರೆ, ಈ ಕಡೆ ಭಗದತ್ತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ವೈಷ್ಣವಾಸ್ತ್ರವನ್ನು ತೆಗೆದೆ. ಭಗದತ್ತನ ಹತ್ರ ಇರತಕ್ಕಂಥದ್ದು ವೈಷ್ಣವಾಸ್ತ್ರ. ಹಿಂದೆ ಆ ವೈಷ್ಣವಾಸ್ತ್ರ ಇದೆ, ನಾ ಹೋದರೆ ವೈಷ್ಣವಾಸ್ತ್ರ ಪ್ರಯೋಗ ಮಾಡ್ತಾನೆ, ಆ ವೈಷ್ಣವಾಸ್ತ್ರಕ್ಕೆ ನಾನು ಭಾಗಿಯಾಗಿ ಇರಬೇಕು ಎಂಬುದಾಗಿ ಭೀಮಸೇನ ದೇವರು ನಿನ್ನೆಯ ದಿನ ಏನು ಮಾಡಿದ್ದ, ತಮ್ಮ ಮಗನನ್ನು ಘಟೋತ್ಕಚನನ್ನು ಭಗದತ್ತನ ಜೊತೆ ಯುದ್ಧಕ್ಕೆ ಕಳಿಸಿದ್ರು. 2 ಬಾರಿ ಭಗದತ್ತನ ಮತ್ತು ಘಟೋತ್ಕಚನ ಯುದ್ಧ ಅನ್ನೋದು ಆಗಿತ್ತು. ಈಗ ಮತ್ತೆ ಎದುರಿಗೆ ಭಗದತ್ತನಿಗೂ ಮತ್ತು ಭೀಮಸೇನ ದೇವರಿಗೆ ಯುದ್ಧವಾಗ್ತಾ ಇದೆ.
ಭೀಮಸೇನ ದೇವರು, ಅಭಿಮನ್ಯು, ಸಾತ್ವಿಕಿ ಎಲ್ಲರೂ ಕಲಿತು ಆ ಸುಪ್ರತೀಕ ಆನೆಯನ್ನು ಸೋಲಿಸ್ತಾ ಇದ್ದಾರೆ. ಭಗದತ್ತ ಎದುರುಗಡೆ ಇದ್ದಾನೆ. ಭಗದತ್ತನಿಗೆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಎಲ್ಲ ಥರ ಪ್ರಯತ್ನ ಆಯಿತು. ಇನ್ನು ಲಾಸ್ಟ್ ಒಂದೇ ಉಳಿದಿದ್ದು ವೈಷ್ಣವಾಸ್ತ್ರ. ಇನ್ನೇನು ವೈಷ್ಣವಾಸ್ತ್ರವನ್ನು ಅವನು ಬಿಡಬೇಕು. ವೈಷ್ಣವಾಸ್ತ್ರವನ್ನು ಬಿಡ್ತಾನೆ ಅಂತ ಗೊತ್ತಾಗ್ಬಿಟ್ರೆ ವೈಷ್ಣವಾಸ್ತ್ರಕ್ಕೆ ಇವರೇನು ಮಾಡಲಿಕ್ಕಿಲ್ಲ. ವೈಷ್ಣವಾಸ್ತ್ರ ಬಿಟ್ಟರೆ ಭೀಮಸೇನ ದೇವರ ಮೇಲೆ, ಅರ್ಜುನನ ಮೇಲೆ ಬಿಡಬೇಕು. ಭೀಮಸೇನ ದೇವರು ಅದು ಭಗವಂತನ ಅಭಿಮನ್ಯ ಅಂದರೆ ಭಗವಂತನ ಅಸ್ತ್ರ ಎಂಬುದಾಗಿ ಅವರೇನು ಮಾಡೋದಿಲ್ಲ. ಅದನ್ನು ತಿಳಿದು ಅರ್ಜುನ ಬೇಗನೆ ಆ ಸಂಸಪ್ತಕ ಗಣದ ಜೊತೆ ಏನು ಯುದ್ಧ ಮಾಡ್ತಾ ಇದ್ದ ಅವರೆಲ್ಲರ ಮೇಲೆ ಸಂಮೋಹನಾಸ್ತ್ರವನ್ನು ಬಿಟ್ಬಿಟ್ಟ. ಸಂಮೋಹನಾಸ್ತ್ರವನ್ನು ಬಿಟ್ಟ ಮೇಲೆ ಅವರೆಲ್ಲರೂ ಮೂರ್ಛಿತರಾಗಿ ಬಿದ್ದವರು. ಬಿದ್ದೋದ್ಮೇಲೆ ಬೇಗನೆ ಕೃಷ್ಣನಿಗೆ ಹೇಳ್ದ, ಕೃಷ್ಣ ಆ ಕಡೆ ನಡಿ ಅಂತೇಳಿ. ಕೃಷ್ಣ ಬೇಗನೆ ಆ ರಥವನ್ನು ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಎಷ್ಟು ಸ್ಪೀಡು ಎಲ್ಲರೂ ಕೇಳೇ ಇರ್ತೀರಿ. ಎಷ್ಟು ವೇಗವಾಗಿ ಹೋಗ್ತಾ ಇದ್ದ ಅಂತಂದರೆ ಅರ್ಜುನ ಬಿಟ್ಟಂತಹ ಬಾಣಗಳೆಲ್ಲವೂ ಕೂಡ ರಥದ ಹಿಂದೆ ಬರ್ತಿತ್ತಂತೆ. ಅಷ್ಟು ವೇಗವಾಗಿ ಕೃಷ್ಣ ಪರಮಾತ್ಮ ರಥವನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಹೋಗಿ 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 ಬಂದವನೇ ಏನು ಮಾಡ್ದ ಅಂತಂದರೆ ಆ ಏನು ಸುಪ್ರತೀಕ ಆನೆಯ ಮೇಲೆ ಭಗವಂತ ಕೂತಿದ್ದ ಆ ಆನೆಗೆ ಅಪಸವ್ಯ ಪ್ರದಕ್ಷಿಣವಾಗಿ ರಥವನ್ನು ಓಡಿಸ್ಲಿಕ್ಕೆ ಶುರು ಮಾಡ್ದ. ಅಪಸವ್ಯ ಅಂದರೆ ಅಪ್ರದಕ್ಷಿಣಾಕಾರವಾಗಿ ಆ ರಥವನ್ನು ಓಡಿಸ್ತಾ ಇರಬೇಕಾದ್ರೆ ಆನೆಗೆ ಒಂಥರ ದಿಗ್ಭ್ರಾಂತ ಆಗಲಿಕ್ಕೆ ಶುರುವಾಯಿತು. ಆದ ಮೇಲೆ ಆ ಭಗದತ್ತನಿಗೂ ಅರ್ಜುನನಿಗೂ ಯುದ್ಧ ಅಂತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. ವಿಸರ್ಜ್ಯ ಭೀಮಂ ಸಚ ಪಾರ್ಥಮೇವ ಯಯೌ ಗಜಸ್ಕಂದಗತೋ ಗಜಂತಂ ಸಂಚೋದಯಾಮಾಸ ರಥಾಯ ತಸ್ಯ ಚಕ್ರೇಪಸವ್ಯಂ ಹರಿರೇನಮಾಶು. ಆ ಅರ್ಜುನ ಬರೋದನ್ನು ನೋಡಿ ಭಗದತ್ತ ಭೀಮಸೇನರನ್ನು ಬಿಟ್ಬಿಟ್ಟ. ಭೀಮಸೇನರನ್ನು ಬಿಟ್ಟು ಅರ್ಜುನನನ್ನು ಎದುರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಅರ್ಜುನನನ್ನು ಎದುರಿಸಲಿಕ್ಕೆ ಹೋದಾಗ ಅದೇ ರೀತಿಯಾಗಿ ವಿಶೇಷವಾಗಿ ಬಹಳ ಹೊತ್ತು ಅಲ್ಲಿ ಏನಾಗಿದೆ, ಆ ಯುದ್ಧ ಅಂತಕ್ಕಂಥದ್ದು ಆಗಿದೆ. ಕೃಷ್ಣನ ಸಾರಥ್ಯ ಏನು ಕೇಳಿದ್ರೆ ಕೃಷ್ಣ ಹೇಳಿ ಕೃಷ್ಣನ ಸಾರಥ್ಯ ವಿಶೇಷವಾಗಿ ವೇಗವಾಗಿ ಬರ್ತಾ ಇದ್ದಾರೆ. ಇನ್ನೇನು ಮಾಡಲಿಕ್ಕಾಗಲಿಲ್ಲ ಭಗದತ್ತನಿಗೆ. ಕೊನೆಯದಾಗಿ ಆ ಭೀಮಸೇನ ದೇವರ ಮೇಲೆ ಪ್ರಯೋಗ ಮಾಡಬೇಕು ಎಂಬುದಾಗಿ ವೈಷ್ಣವಾಸ್ತ್ರವನ್ನು ತೆಗೆದಿದ್ದ. ಅದನ್ನು ಏನು ಮಾಡಿದ ಅರ್ಜುನನ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಅಸ್ತ್ರೈಶ್ಚ ಶಸ್ತ್ರೈ ಸುಚಿರಂ ನೃವೀರೌ ಯುದ್ಧತಾಂ ತೌ ಬಲಿನಾಂ ಪ್ರಬರ್ಹೌ ಅತೋ ಚಕರ್ತಾಸ್ಯ ಧನುಸ್ಸ ಪಾರ್ಥಃ ಸವೈಷ್ಣವಾಸ್ತ್ರಂ ಚ ತದಾಂಕುಶೇ ಕರೋತ್. ಅವಾಗ ಏನು ಮಾಡ್ದ ಅರ್ಜುನ ತನ್ನ ಬಾಣಗಳಿಂದ ಆ ಭಗದತ್ತನ ಬಿಲ್ಲನ್ನು ಮುರಿದು ಬಿಟ್ಟ, ಆಯುಧಗಳನ್ನೆಲ್ಲ ಮುರಿದು ಬಿಟ್ಟ. ಇನ್ನು ಅವನ ಕೈಯಲ್ಲಿ ಏನೂ ಇಲ್ಲ, ಅಂಕುಶ ಒಂದೇ ಇತ್ತು. ಆ ಅಂಕುಶದಲ್ಲೇ ವೈಷ್ಣವಾಸ್ತ್ರವನ್ನು ಪ್ರಯೋಗ ಮಾಡಿ ಅರ್ಜುನನ ಮೇಲೆ ಬಿಸಾಡ್ತಾ ಇದ್ದಾನೆ. ಆ ಬಿಸಾಡಿದಾಗ ತಸ್ಮಿನ್ನಸ್ತ್ರೇ ತೇನ ತದಾ ಪ್ರಮುಕ್ತೆ ದಧಾರ ತದ್ವಾಸುದೇವೋ ಮಿತೌಜಾಃ ತದೌಸ ದೇಶೇಸ್ಯ ತು ವೈಜಯಂತಿ ಬಭೂವ ಮಾಲಾಖಿಲ ಲೋಕ ಭರ್ತುಃ. ಆ ಅಸ್ತ್ರ ಬರ್ತಾ ಇದೆ, ವೇಗವಾಗಿ ಬರ್ತಾ ಇದೆ. ಅರ್ಜುನನಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಕೃಷ್ಣ ಪರಮಾತ್ಮ, ಕೃಷ್ಣ ಗೋವಿಂದ ಮುರಾರೇ ಅಂತ ಹೇಳಿ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಎದುರಿದ್ಬಿಟ್ಟ. ಆ ಕೃಷ್ಣ ಪರಮಾತ್ಮನಿಗೆ ಬಂದಿದ್ದೇ ಬಂದು ವೈಜಯಂತಿ ಮಾಲ ಆಗಿ ಆ ಕಂಠದಲ್ಲಿ ಅದು ಕುಳಿತು ಬಿಡುತ್ತಾಗಿದೆ. ಯಾಕೆ? ಅದು ಯಾರ್ದು ಅಸ್ತ್ರ? ಭಗವಂತನದ್ದೇ ಅಸ್ತ್ರ. ಎಲ್ಲಿಂದ ಬಂತು ಇದು? ಅದು ಯಾಕೆ ಬಂತು ನಿನಗೆ? ವೈಜಯಂತಿ ಮಾಲ ಯಾಕೆ ಆಯಿತು ಇತ್ಯಾದಿ ರೀತಿಯಾಗಿ ಅರ್ಜುನನಿಗೆ ಪ್ರಶ್ನೆ ಬಂದಾಗ ಅವಾಗ ಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತರವನ್ನೆಲ್ಲ ಕೊಡ್ತಾ ಇದ್ದಾನೆ. ಏನಾಯಿತು ಅಂತಂದರೆ, ಇದು ವೈಷ್ಣವಾಸ್ತ್ರ, ಇದು ಅಂತಲ್ಲ, ಜಗತ್ತಿನಲ್ಲಿ ಏನೇ ನಡೆದರೂ ನನ್ನಿಂದಲೇ ಆಗಬೇಕು, ಎಲ್ಲವೂ ನನ್ನಿಂದಲೇ ಆಗ್ತದೆ. ಅದನ್ನು ಹೇಳ್ತಾ ಇದ್ದಾನೆ ಭಗವಂತ. ನಮಾದೃಶೋನ್ಯೋಸ್ತಿ ಕುತಃ ಪರೋ ಮತ ಸೋಹಂ ಚತುರ್ಧಾ ಜಗತೋ ಹಿತಾಯ ಸ್ಥಿತೋಸ್ಮಿ ಮೋಕ್ಷ ಪ್ರಳಯ ಸ್ಥಿತಾನಾಂ ಸೃಷ್ಟೇಶ್ಚ ಕರ್ತಾ ಕ್ರಮಶಃ ಸ್ವಮೂರ್ತಿಭಿಃ ಸವಾಸುದೇವಾಜಿ ಚತುಸ್ವರೂಪಃ ಸ್ಥಿತೋ ನಿರುದ್ಧೋ ಹೃದಯ ಚಾಖಿಲಸ್ಯ. ಎಲ್ಲರ ಹೃದಯ ಗುಹಾದಲ್ಲಿ ಇದ್ದುಕೊಂಡು 4 ರೂಪಗಳು: ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ರೀತಿಯಾಗಿರ್ತಕ್ಕಂಥ 4 ವ್ಯೂಹ ಅಂತ ಕರೀತಾರೆ. ಈ 4 ವ್ಯೂಹದಿಂದ ಇದ್ದು ಮೋಕ್ಷ, ಪ್ರಳಯ, ಸ್ಥಿತಿ, ಸೃಷ್ಟಿ ಈ 4 ಮಾಡತಕ್ಕಂಥವನೇ ನಾನು. ನನ್ನ ಈ 4 ಮೂರ್ತಿಗಳೇ ಜಗತ್ತಿನ ಎಲ್ಲದರಲ್ಲಿಯೂ ಇರತಕ್ಕಂಥದ್ದು. ಮಾದೃಶೋನ್ಯೋ ನಾಸ್ತಿ, ನನಗೆ ಸದೃಶನಾಗಿರ್ತಕ್ಕಂಥವನು ಯಾರೂ ಇಲ್ಲ, ನನ್ನಿಂದ ಉತ್ತಮನಾಗಿರ್ತಕ್ಕಂಥವನು ಯಾರೂ ಇಲ್ಲ.
ನಾನೇ ಈ ನಾಲ್ಕು ರೂಪಗಳಿಂದ ಈ ಜಗತ್ತನ್ನೆಲ್ಲವನ್ನೂ ಕೂಡ ಹುಟ್ಟಿಸ್ತೇನೆ, ಪಾಲನೆ ಮಾಡ್ತೇನೆ, ಸಂಹಾರ ಮಾಡ್ತೇನೆ, ಅವರವರಿಗೆ ಯೋಗ್ಯವಾದ ಮೋಕ್ಷವನ್ನು ಕೊಡ್ತೇನೆ. ಮೋಕ್ಷ ಅಂತಂದರೆ ಎಲ್ಲ ರೀತಿಯಿಂದ ಮೋಕ್ಷ. ಸಜ್ಜನರಿಗೆ ಮೋಕ್ಷ ಅಂದರೆ ವೈಕುಂಠ, ದುರ್ಜನರಿಗೆ ಮೋಕ್ಷ ಅಂತಂದರೆ ತಮಸ್ಸು, ನಿತ್ಯ ಸಂಸಾರಿಗಳಿಗೆ ಮೋಕ್ಷ ಅಂದರೆ ಸಂಸಾರದಲ್ಲಿ ಇರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಮಾಡ್ತಕ್ಕಂಥವನು ನಾನೇ ಆಗಿದ್ದೇನೆ ಎಂಬುದಾಗಿ ಭಗವಂತ ಆ ಯುದ್ಧ ಕಾಲದಲ್ಲಿಯೂ ಕೂಡ ಮೇಲಿಂದ ಮೇಲೆ ತತ್ವಜ್ಞಾನವನ್ನು ಕೊಡ್ತಾನೆ. ಇದೇ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನಾವು ಮನೆಯಲ್ಲಿ ಬೆಳಗ್ಗಿಂದ ರಾತ್ರಿ ತನಕ ಅನೇಕ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಬೇರೆ ಕೆಲಸಗಳಲ್ಲಿ ಅಥವಾ ಓದೋದರಲ್ಲಿ ಅಥವಾ ಇನ್ನೇನೋ ಹವ್ಯಾಸಗಳಲ್ಲಿ ನಾವು ತೊಡಗಿರ್ತೀವಿ. ಆದರೆ ನಮಗೆ ಒಂದೇ ಏನಿರಬೇಕು, ಎಲ್ಲದರಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಇರಬೇಕು. ತತ್ವಜ್ಞಾನ ಎಲ್ಲದರಲ್ಲಿಯೂ ಕೂಡ ಭಗವಂತನ ಸ್ಮರಣೆ, ಭಗವಂತನ ಕರ್ತೃತ್ವ ಅನುಸಂಧಾನ ಇತ್ಯಾದಿಗಳನ್ನು ಮಾಡಿಬಿಟ್ರೆ ಮಾಡಿದ್ದ ಕೆಲಸವೆಲ್ಲವೂ ಕೂಡ ಭಗವಂತನ ಪೂಜೆ. ಅದನ್ನೇ ಇನ್ನೊಂದು ಕಡೆ ಹೇಳ್ತಾರೆ, ಸ್ವಾಮಿ ತ್ವಂ ಲಹರೇ ತವಾನು ಚರಣಾಹ. ಹೇ ನರಸಿಂಹದೇವರೇ, ನಾವೆಲ್ಲರೂ ಕೂಡ ನಿನ್ನ ಅನುಚರರು. ಪ್ರಾಣಾಹ ಶರೀರಂ ಗೃಹಂ, ಪ್ರಾಣ ಶರೀರಂ ಗೃಹಂ, ಈ ಶರೀರವೇ ಒಂದು ಮನೆ. ಪೂಜಾತೆ ವಿಷಯೋಪಭೋಗ ರಚನ, ನಾವೇನು ವಿಷಯ ಭೋಗಗಳನ್ನು ಮಾಡ್ತೇವೆ, ಊಟ ಮಾಡ್ತೇವೆ, ಸ್ನಾನ ಮಾಡ್ತೇವೆ, ಹೂ ಮುಡ್ಕೊಳ್ತೇವೆ, ಗಂಧ ಹಚ್ಕೊಳ್ತೇವೆ, ಬಟ್ಟೆ ಉಟ್ಕೊಳ್ತೀವಿ, ಇದೆಲ್ಲವೂ ಏನು ವಿಷಯೋಪಭೋಗ ಇದೆಯಲ್ಲ, ಇದೆಲ್ಲವೂ ನಿನ್ನ ಪೂಜೆ. ಪೂಜಾತೆ ವಿಷಯೋಪಭೋಗ ರಚನ, ನಿದ್ರಾ ಸಮಾಧಿ ಸ್ಥಿತಿ, ನಾವೇನು ಮಲ್ಕೊಳ್ತೇವೆ ಅದು ಸಮಾಧ್ಯವಸ್ಥಾ, ನಿನ್ನ ಧ್ಯಾನ ಮಾಡಿ ಸಮಾಧ್ಯವಸ್ಥೆಗೆ ಯೋಗಿಗಳು ಹೋಗ್ತಾರಲ್ಲ, ಅದೇ ನಿದ್ರೆ. ಆದರೆ ಅನುಸಂಧಾನ ಇರಬೇಕು ನಮಗೆ. ನಾವು ಸುಮ್ಮನೆ ಗುಡ್ಕಿ ಹೊಡೆದು ಮಲ್ಕೊಂಡ್ಬಿಟ್ರೆ ಅಲ್ಲ, ಮಲ್ಕೊಳ್ಳೋ ಮುಂದೆ ಭಗವಂತನೇ ಇದು ನಿನ್ನ ಪೂಜೆ, ನಿನ್ನ ವಿಧಿಧ್ಯಾಸನ ರೂಪವಾಗಿರತಕ್ಕಂತಹ ಪೂಜಾತ್ಮಕ ಎಂಬುದಾಗಿ ಅನುಸಂಧಾನ ಮಾಡಿ ಮಲ್ಕೊಂಡ್ರೆ ಅದೊಂದು ದೇವರ ಪೂಜೆ. ಸಂಚಾರ ಪದೆಯೋ ಪ್ರದಕ್ಷಿಣ ವಿಧಿ, ನಾವೇನು ಕಾಲಿನಿಂದ ನಡೀತೇವಲ್ಲ ಇದೇ ಪ್ರದಕ್ಷಿಣೆ. ಮತ್ತು ಪ್ರತ್ಯೇಕವಾಗಿ 108-33 ಪ್ರದಕ್ಷಿಣೆಗಳು ಬೇಡ. ನಡೀತಾ ಇರಬೇಕಾದ್ರೆ ಇದು ನಿನ್ನ ಪ್ರದಕ್ಷಿಣೆ ಎನ್ನುವಂಥ ಅನುಸಂಧಾನ ಮಾಡಿದರೆ ಸಾಕು, ನಮಗೆ ಪುಣ್ಯ ಬರುತ್ತೆ. ಸಂಚಾರ ಪದೆಯೋ ಪ್ರದಕ್ಷಿಣೆಗೆ ಸ್ತೋತ್ರಾಣಿ ಸರ್ವಾಗಿಲ್ಲ, ಆಡ್ತಕ್ಕಂತಹ ಎಲ್ಲ ಮಾತುಗಳನ್ನು ನಿನ್ನ ಸ್ತೋತ್ರ ಎಂಬುದಾಗಿ ತಿಳಿದು ಬಿಟ್ಟರೆ ಮುಗಿದೋಯ್ತು. ಇದರಿಂದ ಎರಡೂ ಅದರಿ. ನಾವು ಈ ರೀತಿಯಾಗಿ ಅನುಸಂಧಾನ ಮಾಡಿದರೆ ನಾವು ಮಾತಾಡಬೇಕಾದ್ರೆ, ಕೆಟ್ಟ ಮಾತಾಡಬೇಕಾದ್ರೆ ನಮಗೆ ಅಂಜಿಕೆ ಆಗ್ತದೆ. ನಾವು ಅನುಸಂಧಾನ ತಲೆಯಲ್ಲಿ ಆಡುವ ಮಾತೆಲ್ಲವೂ ಕೂಡ ಭಗವಂತನೇ ನಿನ್ನ ಸ್ತೋತ್ರ ಎಂಬುದಾಗಿ ನಮ್ಮ ತಲೆಯಲ್ಲಿ ಇದ್ದರೆ, ಮಾತಾಡಬೇಕಾದ್ರೆ ಅಪ್ಪಿ ಹೊಲಸು ಮಾತಾಡಲಿಕ್ಕೆ ಬಂದುಬಿಟ್ರೆ, ಬೇಡ, ದೇವ್ರ ಪೂಜಾ ಅಂತ ಆಡ್ತಾ ಇದ್ದೀನಿ, ಹೊಲಸು ಮಾತಾಡಿದ್ರೆ ಅದೇ ದೇವರ ಪೂಜಾ. ದೇವರು ಎಲ್ಲ ಶಬ್ದಗಳಿಂದಲೂ ವಾಚ್ಯನೆ, ಎಲ್ಲ ಶಬ್ದಗಳಿಂದಲೂ ನೀಚ ನಿಕೃಷ್ಟ ಇದೆಲ್ಲ ಪದಗಳಿಂದಲೂ ದೇವರೇ ವಾಚ್ಯ. ಹೇಗೆ? ನೀಚತ್ವವನ್ನು ತಂದು ಕೊಡುವವ. ರೋಡ್ ಮೇಲೆ ಪಲ್ಲೆಕಾಯಿಯನ್ನು ಮಾಡ್ತಾ ಇರ್ತಾನೆ, ಅವನ ಹೆಸರು ನಮ್ಗೆ ಗೊತ್ತಿರೋಲ್ಲ, ನಾವೇನಂತ ಕರಿತೀವಿ ಅವನ್ನ? ಹೇ ಪಲ್ಲೆಕಾಯಿ ಬಾಯಿಲಿ, ಹೇ ಹಾಲು ಬಾಯಿಲಿ. ಹಾಲು ಅವನ ಹೆಸರು ಅಲ್ಲ, ಹಾಲು ಅವನ ಅಧೀನ. ಹಾಗೆ ನೀಚರು ಭಗವಂತನ ಅಧೀನ, ಹಾಗಾಗಿ ಭಗವಂತ ನೀಚ. ಆದರೆ ಈ ಅನುಸಂಧಾನದಿಂದ ನಾವು ಕರಿಬೇಕು, ಅವಾಗ ಅದು ಸರಿ. ಹಾಗಾಗಿ ಆದರೆ ನಮಗೆ ಆಡಬೇಕಾದ್ರೆ ನಮಗದು ಲಕ್ಷ್ಯಕ್ಕಿರಲ್ಲ. ನಾವು ಏನೇನೋ ಬೈತಿರ್ತೀವಿ, ಎದುರಿಗಿದ್ದವ್ರು ಬೈತಾ ಇರ್ತೀವಿ. ಅಂಥ ಸಮಯದಲ್ಲಿ ಭಗವಂತನ ಪೂಜೆ ಎನ್ನುವ ಲಕ್ಷ್ಯ ನಮಗಿದ್ದರೆ ಆ ಬೈಯೋದಕ್ಕೆ ಒಂದೆರಡು ಮಾತು ಕಡಿಮೆ ಮಾಡ್ತೀವಿ. ಹಾಗಾಗಿ ಸ್ತೋತ್ರಾಣಿ ಸರ್ವಾಗಿರಹ ಯದ್ಯ ಕರ್ಮ ಕರೋಮಿ ತತ್ತದಕಿರಂ ವಿಷ್ಣು ತವಾರಾಧನಂ, ನಾನು ಮಾಡುವ ಎಲ್ಲ ಕಾರ್ಯಗಳು ಕೂಡ ಭಗವಂತನೇ ನಿನ್ನ ಪೂಜೆ ಎಂಬುದಾಗಿ ಅನುಸಂಧಾನವನ್ನು ಮಾಡಿಬಿಟ್ರೆ ಅವಾಗ ನಮಗೆ ಪುಣ್ಯ ಬಂದೇ ಬರುತ್ತೆ. ಪ್ರಕೃತದಲ್ಲಿ ಏನಾಗಿದೆ, ಪ್ರತಿಯೊಂದು ಕಾರ್ಯಗಳಲ್ಲೂ ಮಧ್ಯೆ ಜ್ಞಾನ ಇರಬೇಕು. ಅದನ್ನು ಕೃಷ್ಣ ಪರಮಾತ್ಮ ಅಂಥ ಯುದ್ಧದಲ್ಲಿಯೂ ಕೂಡ ಅನುಸಂಧಾನ ಮಾಡು. ಭೀಮಸೇನ ದೇವರು ಅದೇ ಮಾಡ್ತಾ ಇದ್ರು. ಭೀಮಸೇನ ದೇವರು ಕೂಡ ಆ ಅರ್ಜುನಾದಿಗಳು ಯುದ್ಧ ಮಾಡಬೇಕಾದ್ರೆ ಅವರಿಗೆ ಹೇಳ್ತಿದ್ರಂತ, ಸುಮ್ಮನೆ ಏನೋ ಅಸ್ತ್ರದ ತಗೊಳ್ಳೋದು, ಹೊಡೆಯೋದು, ಸಂಹಾರ ಮಾಡೋದು ಮಾಡಬೇಡ. ನಿನ್ನ ಕೈಯಲ್ಲಿ ಭಗವಂತ ಇದ್ದಾನೆ, ಆಯುಧಗಳಲ್ಲಿ ಭಗವಂತ ಇದ್ದಾನೆ, ಅವರಲ್ಲಿ ದುಷ್ಟರಿದ್ದಾರೆ, ಭಗವಂತ ದುಷ್ಟ ನಿಗ್ರಹವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಅನುಸಂಧಾನ ಮಾಡು ಎಂಬುದಾಗಿ ಭೀಮಸೇನ ದೇವರು ಅದನ್ನು ಹೇಳಿ ಅನುಸಂಧಾನ ಮಾಡಿಸಿ ತಾವು ಅನುಸಂಧಾನವನ್ನು ಮಾಡ್ತಾ ಇದ್ರು ಎಂಬುದಾಗಿ ಈ ಯುದ್ಧದ ಪ್ರಸಂಗದಲ್ಲಿ ಬರ್ತಾ ಇದೆ. ಈ ರೀತಿಯಾಗಿ ಭಗವಂತ ಮತ್ತೊಮ್ಮೆ ನೆನಪು ಮಾಡಿಕೊಡ್ತಾ ಇದ್ದಾನೆ. ಗೀತೋಪದೇಶದಲ್ಲಿ ಹೇಳಿದ್ದಾನೆ, ನನ್ನಿಂದಲೇ ಎಲ್ಲ ಆಗೋದು, ನೀ ವಿಚಾರ ಮಾಡಬೇಡ ಅಂತ ಹೇಳಿ. ಆದರೂ ಮತ್ತೆ ಅದನ್ನು ಉಜ್ಜೀವನ ಮಾಡ್ತಾ ಇದ್ದಾನೆ, ನೆನಪು ಮಾಡಿಕೊಡ್ತಾ ಇದ್ದಾನೆ ಅರ್ಜುನನಿಗೆ. ಮಾಡಬೇಡ ಅಂದ್ರೇನು, ವಿಶೇಷವಾಗಿ ಲಕ್ಷ್ಯ ಅಂದ್ರೇನು, ನನ್ನಿಂದಲೇ ಎಲ್ಲ ಆಗುವುದು ಎಂಬುದಾಗಿ ಹೇಳಿ, ವಾಸ್ತವ ಅಂದರೆ ಇದಕ್ಕೆ
ದೇವರು ಎಲ್ಲವನ್ನೂ ಮಾಡ್ತಾನೆ ಅನ್ನೋದು ಸರಿ, ಆದರೆ ಈಗ ಆ ವೈಷ್ಣವಾಸ್ತ್ರ ಬಿಡೋದಕ್ಕೂ ಅವನ ಹತ್ರ ಎಲ್ಲಿಂದ ಬಂತು, ಅದನ್ನು ಬಿಟ್ನ್ಯಾಗ ನೀ ಯಾಕೆ ವನಮಾಲ ರೂಪದಿಂದ ಧಾರಣ ಮಾಡಿದೆ ಯಾಕೆ ಎಂಬುದಕ್ಕೆ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಹಿಂದೆ ವರಾರೂಪಿಯಾಗಿರ್ತಕ್ಕಂತಹ ಭಗವಂತ ಧರಾದೇವಿಯನ್ನು ಆ ಅನುಗ್ರಹವನ್ನು ಮಾಡಿ ಅವಳನ್ನು ಮದುವೆ ಮಾಡಿಕೊಂಡಾಗ ಆ ಧರಾದೇವಿಯಲ್ಲಿ ಭೂರೂಪಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇದ್ದಾಗ ಆ ಧರಾದೇವಿಯನ್ನು ಮದುವೆ ಮಾಡಿಕೊಂಡಾಗ ಆ ಧರಾದೇವಿಯ ಮೇಲೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ಧರಾದೇವಿಯಲ್ಲಿ ಹುಟ್ಟಿರತಕ್ಕಂಥವರೇ ನರಕಾಸುರ. ಆ ನರಕಾಸುರನಿಗೆ ಹೆಂಡತಿಯ ಒಂದು ಮೇಲಿನ ಒಂದು ಅನುಗ್ರಹದಿಂದ ಮಗನಿಗೆ ಈ ವೈಷ್ಣವಾಸ್ತ್ರವನ್ನು ಕೊಟ್ಟಿದ್ದರು. ಅವರಿಗೆ ಹೇಳಿದರು, ಆ ನರಕಾಸುರನಿಗೂ ಮತ್ತು ಅವನ ಮಗನಿಗೂ ಇದು ಇರುವವರೆಗೂ ನಿಮ್ಮನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಆದ್ದರಿಂದಲೇ ಕೃಷ್ಣ ಪರಮಾತ್ಮನೇ ಹೋಗಿ ನರಕಾಸುರನನ್ನು ಸಂಹಾರ ಮಾಡಬೇಕಾಗಿತ್ತು. ಅದು ಕಾಲಾಂತರದಲ್ಲಿ ಅದು ಭಗದತ್ತನ ಹತ್ರ ಬಂದಿತ್ತು. ಆ ಭಗದತ್ತನ ಹತ್ರ ಬಂದಾಗ ಅದನ್ನು ಇಬ್ಬರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ. ಯಾರು? ಭೀಮ, ಅರ್ಜುನ. ಅವರನ್ನು ಬಿಟ್ಟು ಬೇರೆ ಯಾರ ಮೇಲೂ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಬ್ಬರ ಮೇಲೆ ಪ್ರಯೋಗ ಮಾಡಬೇಕಾಗಿತ್ತು. ಅದನ್ನು ಇಲ್ಲಿ ಅರ್ಜುನನ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಅದು ಎಲ್ಲಿಯವರೆಗೂ ಭಗವಂತನ ಹತ್ರ ಇತ್ತೋ ಅಲ್ಲಿಯವರೆಗೂ ಯಾರಿಗೂ ಕೂಡ ಭಗವಂತನನ್ನು ಸೋಲಿಸಲಿಕ್ಕೆ ಆಗ್ತಿದ್ದಿಲ್ಲ. ಹಾಗಾಗಿಯೇ ಕೃಷ್ಣ ಪರಮಾತ್ಮ ಆ ಅಸ್ತ್ರವನ್ನು ವಾಪಸ್ ತಗೊಂಡು ವನಮಾಲ ರೂಪವಾಗಿ ತನ್ನ ಕೊರಳಲ್ಲಿ ಧಾರಣ ಮಾಡಿದ್ದಾನೆ. ಇನ್ನು ಮುಂದೆ ಅವರನ್ನು ಅನಾಯಾಸವಾಗಿ ಸೋಲಿಸಬಹುದು, ಅರ್ಜುನ ಹೊಡಿಬಾಣ ಅಂತೇಳಿ ಹೇಳ್ತಾ ಇದ್ದಾನೆ. ಹೇಳಿದಾಗ ಅವಾಗ ಅರ್ಜುನ ವಿಶೇಷವಾಗಿ ಏನಂತಂದರೆ ಬಾಣವನ್ನು ಬಿಡ್ತಾ ಇದ್ದಾನೆ. ಇತ್ಯುಕ್ತಮಾಕರ್ಣ್ಯ ಸಕೇಶವೇನ ಸಮ್ಮಂತ್ರ ಬಾಣಂ ಹೃದಯೇ ವಿಮೋಚ ಪ್ರಾಗ್ಜ್ಯೋತಿಷಸ್ಯಾಪರಮುಕ್ತಮಂಶರಸ್ಥಲ ಅಶ್ವಮಜ್ಜಯತ್. ವಿಶೇಷವಾಗಿ ಒಂದು ಬಾಣವನ್ನು ಸ್ವೀಕಾರ ಮಾಡಿ ಅದಕ್ಕೆ ಅಗ್ನಿಪ್ರಾಣವನ್ನು ಮಾಡಿ ಅರ್ಜುನ ಬಿಟ್ಟಿದ್ದಾನೆ. ಆ ಒಂದು ಕೃಷ್ಣ ಪರಮಾತ್ಮನ ಆಜ್ಞೆಯಿಂದ ಬಿಟ್ಟಿರತಕ್ಕಂತಹ ಒಂದು ಬಾಣದಿಂದ ಆ ಸುಪ್ರತೀಕ ಎನ್ನುವಂಥ ಆನೆ ಮತ್ತು ಭಗದತ್ತ ಇಬ್ಬರು ಕೂಡ ಸಂಹೃತರಾಗಿದ್ದಾರೆ. ಇದಾದ ಮೇಲೆ ಮತ್ತೆ ಅರ್ಜುನ ಮತ್ತೆ ಮುಂದೆ ಯುದ್ಧವನ್ನು ಮುಂದುವರೆಸಿದ್ದಾನೆ. ಶಕುನಿಯ ತಮ್ಮಂದರು ಅನೇಕ ಮಂದಿ ಇದ್ದರು. ಅವರನ್ನೆಲ್ಲರನ್ನೂ ಕೂಡ ಅರ್ಜುನ ನಾಶವನ್ನು ಮಾಡಿದ್ದಾನೆ. ಇದಾದ ಮೇಲೆ ಮತ್ತೆ ಅಲ್ಲಿಗೆ 12ನೇ ದಿನದ ಯುದ್ಧ ಆಗ್ತಕ್ಕಂಥದ್ದು ಮುಗಿದ ಮೇಲೆ ಮತ್ತೆ ಯಥಾ ಪ್ರಕಾರವಾಗಿ ರಾತ್ರಿ ಕಾಲದಲ್ಲಿ ದುರ್ಯೋಧನ ಬಂದು ಮತ್ತೆ ದ್ರೋಣಾಚಾರ್ಯನ ಮೇಲೆ ಒದರಾಡ್ತಾ ಇರಬೇಕಾದ್ರೆ ಭಗದತ್ತನು ಹೋಗ್ಬಿಟ್ಟ ಎಂಬುದಾಗಿ ಬಹಳನೇ ಅವನಿಗೆ ಇದಾದ ಮೇಲೆ ಮತ್ತೆ ಬಂದು ದ್ರೋಣಾಚಾರ್ಯನ ಮೇಲೆ ಒದರಿದ ಮೇಲೆ ಮತ್ತೆ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ನಾಳೆ ಗ್ಯಾರಂಟಿ ಅರ್ಜುನ ಮತ್ತು ಭೀಮಸೇನ ದೇವರು ಅಡ್ಡ ಬರಬಾರ್ದು, ಅವರನ್ನು ನೋಡ್ಕೊಳ್ರಿ. ನಾನು ಧರ್ಮರಾಜನನ್ನು ಹಿಡ್ಕೊಂಡು ಬರ್ತೀನಿ. ಇಲ್ಲ ಅಂದರೆ ಧರ್ಮರಾಜನಿಗೆ ಸಮಾನರಾಗಿರ್ತಕ್ಕಂತಹ ಯೋಧರೇ ಆಗಿದ್ದಾರಲ್ಲ ಅವ್ರು ಯಾರೋ ಒಬ್ಬರನ್ನ ಕೊಲ್ತೀನಿ ಎಂಬುದಾಗಿ ದ್ರೋಣಾಚಾರ್ಯರು ಮತ್ತೆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೆ 13ನೇ ದಿನದ ಯುದ್ಧ ಅಂತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. ಹೇಗಿದೆ 13ನೇ ದಿನದ ಯುದ್ಧ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪದ್ಮವ್ಯೂಹಂ ವ್ಯೂಹ್ಯ ಪರೈರವೇದ್ಯಂ ವರಾದ್ವಿಷ್ಣೋಸ್ತಸ್ಯ ಮಂತ್ರಂ ಹ್ಯಜಪ್ತ್ವಾ ಪಾರ್ಥಾಶ್ಚತಂ ಪ್ರಾಪುರ್ಋತೇರ್ಜುನೇನ ಸಶಪ್ತಕೈರ್ಯೂಧೇ ಸೋಪಿ ವೀರಃ. ಏನಾಗಿದೆ ಅಂತಂದರೆ ಆ ಕೌರವರು ಪದ್ಮವ್ಯೂಹವನ್ನು ರಚನೆ ಮಾಡಿದ್ದಾರೆ. ಆದರೆ ಪದ್ಮವ್ಯೂಹವನ್ನು ವಿಷ್ಣು ಮಂತ್ರದಿಂದ ಅಭಿಮಂತ್ರಣ ಮಾಡಿದ್ದಾರೆ. ಯಾರಾದರೂ ಪದ್ಮವ್ಯೂಹದಲ್ಲಿ ಕಾಲಿಡಬೇಕು ಅಂತಂದರೆ ವಿಷ್ಣು ಮಂತ್ರವನ್ನು ಜಪವನ್ನು ಮಾಡಿದರೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ. ಆದರೆ ಅದು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅರ್ಜುನ ಬೇರೆ ಕಡೆ ಇದ್ದಾನೆ. ಇಲ್ಲಿ ಇರ್ತಕ್ಕಂಥವರು ಅಭಿಮನ್ಯು, ಭೀಮಸೇನ ದೇವರು, ಇನ್ನು ಬೇರೆಯವರೆಲ್ಲ ಇಲ್ಲಿದ್ದಾರೆ. ಬೇರೆ ಯಾರಿಗೂ ಆ ಮಂತ್ರ ಗೊತ್ತಿರತಕ್ಕಂಥ ಭೀಮಸೇನ ದೇವರು ಸಕಾಮ ಕರ್ಮ ಎಂದೂ ಮಾಡುವುದಿಲ್ಲ. ಬೇರೆಯವರಿಗೋಸ್ಕರವಾಗಿ ಅಂದರೆ ಉಪಜೀವ ತನ್ನ ಒಂದು ರಕ್ಷಣೆಗೋಸ್ಕರವಾಗಿ ಅಥವಾ ಒಂದು ಯಾವುದೋ ಕಾಮನೆ ಈ ಈ ವ್ಯೂಹಕ್ಕೆ ಪ್ರವೇಶ ಮಾಡುವುದಕ್ಕೋಸ್ಕರವಾಗಿ ವಿಷ್ಣು ಮಂತ್ರವನ್ನು ಮಾಡೋದಿಲ್ಲ ಅಂತಂದ್ಬಿಟ್ಟು. ಇದರಿಂದ ನಾವು ತಿಳಿಯಬೇಕು, ನಾವು ಎಂದೂ ಸಕಾಮ ಕರ್ಮವನ್ನು ಮಾಡಬಾರದು. ದೇವರಿಗೆ ಹೋಗಿ ಬೇಡ್ಕೋತೀವಿ, ಏನನ್ನು ಬೇಡ್ಕೋತೀವಿ?
ಜ್ಞಾನ ಭಕ್ತಿ ಹರೇ ಸ್ತುತಿ ವಿನಾ ವಿಷ್ಣೋರಪಿ ಕ್ವಚಿತ ಅಂತೇಳಿ ಹಿಂದೆ ಬಂದಂತೆ ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರನ್ನು ಬಿಟ್ಟು ಬೇರೆ ಏನೂ ಕೇಳಬಾರ್ದು ದೇವರು. ಅದನ್ನು ಭೀಮಸೇನ ದೇವರು ಕಡ್ಡಾಯವಾಗಿ ಅದನ್ನು ಆಚರಣೆಯನ್ನು ಮಾಡಿರ್ತಕ್ಕಂಥವರು ಯಾರು? ಭೀಮಸೇನ ದೇವರು. ಆ ರೀತಿಯಾಗಿ ಮಾಡಲಿಲ್ಲ. ಇನ್ಯಾರು ಇರುವವನು? ಅಭಿಮನ್ಯು ಒಬ್ಬನೇ. ಆ ಅಭಿಮನ್ಯುವನ್ನು ಮುಂದೆ ಮಾಡಿದರು. ಅಭಿಮನ್ಯು ಏನು ಮಾಡಿದ? ಹೋಗಿ ವಿಷ್ಣು ಮಂತ್ರವನ್ನು ಜಪವನ್ನು ಮಾಡಿ ವ್ಯೂಹವನ್ನು ಪ್ರವೇಶ ಮಾಡಿದ. ಆದರೆ ಹಿಂದೆ ಅವನಿಗೆ ಅಂಗರಕ್ಷಕನಾಗಿ ಭೀಮಾದಿಗಳು ಹೋಗಬೇಕಾಗಿತ್ತು. ಅಲ್ಲಿ ಕರೆಕ್ಟಾಗಿ ಅಡ್ಡ ಯಾರು ಬಂದಿದ್ದಾರೆ? ಜಯದ್ರಥ ಬಂದಿದ್ದಾನೆ. ಜಯದ್ರಥ ಬಂದು ಅಭಿಮನ್ಯುವನ್ನು ಮಾತ್ರ ಒಳಗೆ ಬಿಟ್ಟ, ಮಿಕ್ಕಿದವರನ್ನೆಲ್ಲ ತಡೆದಿರಿದ್ಬಿಟ್ಟ. ಬೇರೆಯವರಿಗೆ ಜಯದ್ರಥನನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಆದರೆ ಭೀಮಸೇನ ದೇವರಿಗೆ ಅವರನ್ನು ಸೋಲಿಸಲಿಕ್ಕೆ ಆದರೂ ಕೂಡ ಕೃಷ್ಣ ಪರಮಾತ್ಮನ ಆಜ್ಞೆ ಕೃಷ್ಣ ಪರಮಾತ್ಮನ ಇಚ್ಛೆ ಏನು? 13ನೇ ದಿನ ಯುದ್ಧದಲ್ಲಿ ಅಭಿಮನ್ಯು ಸಾಯಬೇಕು ಎನ್ನುವುದು ಕೃಷ್ಣ ಪರಮಾತ್ಮನ ಒಂದು ಸಂಕಲ್ಪ. ಆ ಸಂಕಲ್ಪ ಭೀಮಸೇನ ದೇವರಿಗೆ ಗೊತ್ತಿದ್ದರಿಂದ ಆ ಭಗದತ್ತನನ್ನು ಸೋಲಿಸಿ ಮೀರಿ ಒಳಗೆ ಹೋಗ್ಬೋದಂತಹ ಸಾಮರ್ಥ್ಯ ಇದ್ದರೂ ಕೂಡ ಅವರು ಏನು ಮಾಡದೆ ಸುಮ್ಮನೆ ಅಲ್ಲೇ ನಿಂತು ಬಿಟ್ಟಿದ್ದಾರೆ. ಅಭಿಮನ್ಯು ಒಳಗಡೆ ಹೋಗ್ತಾ ಇದ್ದಾನೆ. ಹೋಗಿ ಏನು ಘನಘೋರವಾಗಿರ್ತಕ್ಕಂತಹ ಯುದ್ಧ. ಏನು ಅಭಿಮನ್ಯು ಹೇಳಿ ಅರ್ಜುನನ ಮಗ ವಿಶೇಷವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸಾವಿರಾರು ಸೈನ್ಯವನ್ನು ಸಾಯಿಸಿದ್ದಾನೆ, ಕೊಲ್ಲಿದ್ದಾನೆ. ಆನೆಗಳನ್ನು, ಕುದುರೆಗಳನ್ನು, ರಥಗಳನ್ನು ನಾಶ ಮಾಡಿದ್ದಾನೆ. ಅದೇ ರೀತಿಯಾಗಿ ಮುಂದೆ ಹೋಗಿ ಯಾರನ್ನು? ಲಕ್ಷಣಕುಮಾರ. ಆ ಲಕ್ಷಣಕುಮಾರನ ಸಂಹಾರವನ್ನು ಕೂಡ ಅಲ್ಲಿ ಮಾಡಿದ್ದಾನೆ. ಸಲಕ್ಷಣಂ ರಾಜಸುತಂ ಪ್ರಸಹ್ಯ ಪಿತುಃ ಸಮೀಪೇ ನಯದಾಶು ಮೃತ್ಯವೆ ಬೃಹದ್ಬಲಂ ಚೋತ್ತರ ವೀರ್ಯ ಕರ್ಮ ಪರಂ ರಥಾನಾಮಯುತಂ ಚ ಪತ್ರಿಭಿಃ. ಈ ರೀತಿಯಾಗಿ ಆ ಲಕ್ಷಣನ ಒಂದು ವಧೆಯನ್ನು ಮಾಡಿದಾಗ ದುಶ್ಯಾಸನನಿಗೆ ನಡೆಯಲಿಕ್ಕೆ ಆಗಲಿಲ್ಲ. ದುಶ್ಯಾಸನ ಏನು ಮಾಡಿದ? ತನ್ನ ಮಗನನ್ನು ಆ ಅಭಿಮನ್ಯು ಕಡೆ ಕಳಿಸ್ತಾ ಇದ್ದಾರೆ. ಅಭಿಮನ್ಯು ಕಳಿಸಿದಾಗ ಆ ಅಭಿಮನ್ಯು ವಿಶೇಷವಾಗಿ ದುಶ್ಯಾಸನ ಮಗನ ಜೊತೆ ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ. ಇಬ್ಬರು ಬಲಿಷ್ಠರು ಪರಸ್ಪರ ಯುದ್ಧವನ್ನು ಆಡ್ತಾ ಇದ್ದಾರೆ. ಆಡ್ತಾ ಏನಾಗಿದೆ? ಬೇರೆಯವರು ಕರ್ಣ, ಯಾರು ಅಶ್ವತ್ಥಾಮಾಚಾರ್ಯ ಮೊದಲಾಗಿರ್ತಕ್ಕಂಥವರು ಎಲ್ಲರೂ ಇದ್ದರೂ ಕೂಡ, ಅಥವಾ ಇನ್ನು ಅನೇಕರು ಇದ್ದರೂ ಕೂಡ ಅಭಿಮನ್ಯುವನ್ನು ಯಾರೂ ಸಾಯಿಸಲಿಲ್ಲ. ಯಾಕೆ? ಅಭಿಮನ್ಯುವನ್ನು ಏನಾದರೂ ಸಾಯಿಸಿಬಿಟ್ರೆ ಅವರು ಸೋದರ ಮಾವ ಕೃಷ್ಣ ಪರಮಾತ್ಮನ ಮನೆಯನ್ನು ಮಾಡಿಬಿಡ್ತಾನೆ. ಕೃಷ್ಣ ಪರಮಾತ್ಮನ ಮೇಲಿನ ಭಯದಿಂದ ಅವರು ಯಾರೂ ಏನೂ ಮಾಡಿದ್ದಿಲ್ಲ. ಇಷ್ಟೇ ವ್ಯತ್ಯಾಸ ನೋಡ್ರಿ. ಕೃಷ್ಣ ಪರಮಾತ್ಮನ ಸಂಕಲ್ಪ ತಿಳಿದು ಭೀಮಸೇನ ಸುಮ್ಮನಿದ್ದ. ಯಾಕೆ? ಅವನು ಸತ್ತೇ ಸಾಯಿಲಿ ಅಂತೇಳಿ. ಇವರು ಕೃಷ್ಣ ಪರಮಾತ್ಮನಿಂದ ಭೀತರಾಗಿ ಸಾಯಿಸದೇ ಸುಮ್ಬಿಟ್ಟು. ಇಷ್ಟೇ ವ್ಯತ್ಯಾಸ. ಇದೇ ಭಗವಂತನ ಭಕ್ತರಿಗೂ ಬೇರೆಯವರಿಗೆ ವ್ಯತ್ಯಾಸ. ಇಷ್ಟಾದ ಮೇಲೆ ದುಶ್ಯಾಸನ ಮಗ ಏನು ಮಾಡಿದ ಅಂತಂದರೆ, ವಿಶೇಷವಾಗಿ ಆ ಅಭಿಮನ್ಯುವಿನ ಜೊತೆ ಯುದ್ಧವನ್ನು ಆಡಿ ಭೀತೇಶು ಕೃಷ್ಣಾರಥ ತದ್ವಧಾಯ ತೇಶ್ವಾಸಾದಾಶು ಗದಾಯುಧಂ ದದಿ. ಅವಾಗ ಏನು ಮಾಡ್ದ? ಯಾರೂ ಕೊಲ್ಲದೇ ಇದ್ದಾಗ ದುಶ್ಯಾಸನ ಮಗ ಹೊಡೆದು ಆ ಅಭಿಮನ್ಯುವನ್ನು ಸಂಹಾರ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಸಂಹಾರ ಮಾಡ್ತಾ ಅಭಿಮನ್ಯುವಿನಿಂದ ಹೊಡೆಸ್ಕೊಂಡು ತಾನು ಸತ್ತವನು. ಅಂದರೆ ಮುಂದೆ ಕೃಷ್ಣ ಏನು ಮಾಡ್ತಾನೆ ಅನ್ನೋ ಭಯ ಬೇಡ, ಪರಸ್ಪರ ಹೊಡೆದು ಅವರನ್ನು ಸಾಯಿಸಿ ಇನ್ನೂ ಸತ್ತು ಹೋಗ್ಬಿಟ್ಟ. ಇಷ್ಟಾಗಲಿಕ್ಕೆ ಏನಾಗಿದೆ? ಧರ್ಮರಾಜನಿಗೆ ಬಹಳ ದುಃಖವಾಗಿದೆ. ಅಭಿಮನ್ಯುವಿನ ಸಾವನ್ನು ಕೇಳಿ ಅದನ್ನು ಬಹಳ ದುಃಖಿತನಾದಾಗ ವ್ಯಾಸಸ್ತದಾ ತಾನ್ ಅಮಿತಾತ್ಮ ವೈಭವೋ ಯುಧಿಷ್ಠಿರಾದೀನ್ ಗ್ಲಪಿತಾನ್ ಅಬೋಧಯತ್ ವಿಜಿತ್ಯ ಸಂಶಪ್ತಕ ಪೂಗಮುಗ್ರೋ ನಿಶಾಗಮೆ ವಾಸವಿರಾಪ ಸಾಚ್ಯುತಃ. ಇಷ್ಟಾದ ಮೇಲೆ ವೇದವ್ಯಾಸದೇವರು ಅಲ್ಲಿ ಬಂದು ಧರ್ಮರಾಜನನ್ನು ವಿಶೇಷವಾಗಿ ಸಾಂತ್ವನಗೊಳಿಸಿದ್ದಾರೆ. ವಿಚಾರ ಮಾಡಬೇಡ, ಆಗತ್ತೆ, ಧರ್ಮಕ್ಕೆ ಗೆಲುವು ಇದ್ದೇ ಇದೆ ಎಂಬುದಾಗಿ ಈ ರೀತಿಯಾಗಿ ಅನೇಕ ಮಾತುಗಳನ್ನು ಹೇಳಿ ಆ ಧರ್ಮರಾಜನನ್ನು ಸಾಂತ್ವನಗೊಳಿಸಿದ್ದಾರೆ. ಅಷ್ಟೊತ್ತಿಗೆ ಏನಾಗಿದೆ? ಅರ್ಜುನ ಬಂದಿದ್ದಾನೆ. ಅರ್ಜುನ ಅಲ್ಲಿ ಅನೇಕ ಶತ್ರುಗಳನ್ನು ಸಂಹಾರ ಮಾಡಿ ಬರ್ತಾ ಇದ್ದಾನೆ. ಬರ್ತಿರ್ಲಿಕ್ಕೆ ಮಗನ ಸಾವಿನ ಸುದ್ದಿಯನ್ನು ಕೇಳಿ ಬಹಳ ದುಃಖವಾಗಿದೆ. ದುಃಖ ಆಗ್ತಾ ಇದೆ. ಅಷ್ಟೇ ರೋಷದಲ್ಲಿ ಭೀಮನನ್ನು ನೋಡಲಿಲ್ಲ, ಕೃಷ್ಣನನ್ನು ನೋಡಲಿಲ್ಲ, ಯಾರನ್ನೂ ನೋಡಲಿಲ್ಲ. ಪ್ರತಿಜ್ಞೆ ಮಾಡೇ ಬಿಟ್ಟ. ನನ್ನ ಮಗನ ಸಾವಿಗೆ ಕಾರಣನಾಗಿರ್ತಕ್ಕಂಥವನು ದುಶ್ಯಾಸನ ಮಗ, ಅವನಂತೂ ಸತ್ತೋಗ್ಬಿಟ್ಟಾನೆ. ಆದರೆ ಎಲ್ಲದಕ್ಕೂ ಮುಖ್ಯ ಕಾರಣ ಏನು? ಪದ್ಮವ್ಯೂಹದ ಪ್ರವೇಶ. ಅಲ್ಲಿ ಹಿಂದೆ ಅಂಗರಕ್ಷಕರಾಗಿ ಭೀಮಾದಿಗಳು ಹೋಗಿದ್ದರೆ ನನ್ನ ಮಗ ಇವತ್ತು ಉಳಿತಿದ್ದ.
ಆದರೆ ವಿಮಾನಗಳನ್ನು ತಡೆದು ಹಿಡಿದಿರ್ತಕ್ಕಂಥವನು ಜಯದ್ರಥ. ಹಾಗಾಗಿ ನಾಳೆ ಸಾಯಂಕಾಲದ ಒಳಗಡೆ ಜಯದ್ರಥನನ್ನು ಸಂಹಾರ ಮಾಡ್ತೀನಿ. ಒಂದು ಅವನು ಉಳಿಬೇಕು, ಇಲ್ಲ ನಾನು ಉಳಿಬೇಕು ಅಂತ ಅವನನ್ನು ಸಂಹಾರ ಮಾಡ್ತೀನಿ. ಅವನನ್ನು ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾನೇ ಅಗ್ನಿ ಪ್ರವೇಶವನ್ನು ಮಾಡಿಬಿಡ್ತೀನಿ ಎಂಬುದಾಗಿ ಅರ್ಜುನ ವಿಶೇಷವಾಗಿ ಅಲ್ಲಿ ಶಪಥವನ್ನು ಮಾಡ್ತಾ ಇದ್ದಾನೆ. ನಿಶಮ್ಯ ಪುತ್ರಸ್ಯ ವದಂ ದಶಾರ್ಥಃ ಪ್ರತಿಶ್ರವಂ ಸೋತ ಚಕಾರ ವೀರಃ ಜಯದ್ರಥಸ್ಯೈವ ವಧೆ ನಿಶಾಯಾಂ ಸ್ವಪ್ನೆ ನಯತ್ ತಂ ಗಿರಿಶಾಂತಿಕಂ ಹರಿಹಿ. ಇಷ್ಟಾದ ಮೇಲೆ ಅವತ್ತಿನ ಯುದ್ಧ 13ನೇ ದಿನದ ಯುದ್ಧ ಅಂತಕ್ಕಂಥದ್ದು ಮುಗಿದಿದೆ. ಮುಗಿದ ಮೇಲೆ ಎಲ್ಲರೂ ಕೂಡ ಬಂದು ಶಿಬಿರದಲ್ಲಿ ಮಲಗಿದ್ದಾರೆ. ಮರುದಿನ ಏನಾಗ್ತಾ ಇದೆ ಅಂತಂದರೆ, ಮರುದಿನ ಬೆಳಗಾ ಮುಂಜಾನೆ ಅರ್ಜುನನಿಗೆ ಒಂದು ಸ್ವಪ್ನ ಬೀಳ್ತಾ ಇದೆ. ಏನು ಸ್ವಪ್ನ? ಕೈಲಾಸಕ್ಕೆ ಹೋದಂತೆ, ಕೈಲಾಸಕ್ಕೆ ಹೋಗಿ ಹಿಂದೆ ಪಡೆದ ಪಾಶುಪತಾಸ್ತ್ರವನ್ನು ಪುನಃ ಮತ್ತೆ ರುದ್ರದೇವರಿಂದ ಅನುಗ್ರಹದಿಂದ ಪಡೆದು ಬಲಪಡಿಸಿಕೊಂಡು ಬಂದಿರತಕ್ಕಂತಹ ಒಂದು ಸ್ವಪ್ನ ಅಲ್ಲಿ ಬರ್ತಾ ಇದೆ. ಇದು ಕೇವಲ ಸ್ವಪ್ನವಲ್ಲ. ಯದ್ಯಪಿ ಅಲ್ಲಿ ಸ್ವಪ್ನವನ್ನು ಕಂಡರೂ ಕೂಡ ಕೃಷ್ಣ ಪರಮಾತ್ಮ ಜೀವನ ಒಂದು ಅಂಶವನ್ನು ಕರೆದುಕೊಂಡು ಹೋಗಿ ಕೈಲಾಸಕ್ಕೆ ಹೋಗಿ ರುದ್ರದೇವರಿಂದ ಅನುಗ್ರಹ ಮಾಡಿಸಿ ವಿಶೇಷವಾಗಿ ಪಾಶುಪತಾಸ್ತ್ರದ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿಸಿ ಕರೆದುಕೊಂಡು ಬಂದಿದ್ದಾನೆ ಎಂಬುದಾಗಿ ಇಲ್ಲಿಯವರೆಗೂ ಆ ಅಭಿಮನ್ಯುವಿನ ಸಾವು, 13ನೇ ದಿನದ ಯುದ್ಧದ ಪರಿಸಮಾಪ್ತಿ, ಅನಂತರದಲ್ಲಿ ಅರ್ಜುನನಿಗೆ ಪಾಶುಪತಾಸ್ತ್ರದ ಪ್ರಾಪ್ತಿ ಅಂದ್ರೇನು, ವಿಶೇಷವಾಗಿ ಪುನಃ ಪ್ರಾಪ್ತಿ ರೂಪವಾಗಿರ್ತಕ್ಕಂತಹ ಕಥೆಯನ್ನು ಇಲ್ಲಿವರೆಗೂ ತಿಳಿಸಿದ್ದಾರೆ. ಇಲ್ಲಿಗೆ 13ನೇ ದಿನದ ಯುದ್ಧ ಪರಿಸಮಾಪ್ತಿಯಾಗಿದೆ. ಮುಂದೆ 14, 15 ದಿನದ ಯುದ್ಧಗಳು, ಇನ್ನು 2 ದಿನದ ಯುದ್ಧ ಅನ್ನೋದು ಈ 26ನೇ ಅಧ್ಯಾಯದಲ್ಲಿ ಇದೆ. ಅದನ್ನು ಯಥಾಮತಿಯಾಗಿ ನಾಳಿನ ದಿವಸ ತಿಳಿಯೋಣ ಎಂಬುದಾಗಿ ಹೇಳ್ತಾ ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ತದಾಪ್ನೋತು ಗುರುರ್ಮಮ ಯದ್ಯತ್ ಸತ್ಕೃತ್ಯಜಂ ಪುಣ್ಯಂ ತತ್ಸರ್ವಂ ಗುರವೇತ್ವಯೇತ್ ಮಾಧ್ಯೀರ್ಗಾವೋ ಭವಂತು ನಃ. ಶ್ರೀ ಗುರುಭ್ಯೋ ನಮಃ. ರಾಮ 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 ರಾಮ. ಜೈ ಶ್ರೀರಾಮ್. ಜೈ ತತ್ರೈವ ಗಂಗಾ ಯಮುನಾ ಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸ